ಖ್ಯಾತಿಯಾಗಿರುವಂಥ ಪುಟ್ಟರಾಜ್ ಗವಾಯಿಗಳ ಪಾದಗಳನ್ನು ಪಟ್ಟು ಮತ್ತು ಈ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಅಂತರಾತ್ಮದ ಜಯಂತ ಮತ್ತು ಈ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ಪ್ರೇಕ್ಷಕರಿಗೂ ಮತ್ತು ತಾಯಂದಿರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಮತ್ತು ಸಂಗೀತ ಬಳಗಕ್ಕೂ ನನ್ನ ಅಂತರಾತ್ಮದ ಶರಣ ಶರಣ. ಈ ಚಿಕ್ಕ ತಮ್ಮಿನಾಳು ಗ್ರಾಮದಲ್ಲಿ ಎಡೆ ಎತ್ತಿದ ಸರ್ಪ ಅರ್ಥಾತ್ ಗುರಿ ಇಟ್ಟ ಗರಡ ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕದಲ್ಲಿ ಬರ್ತಕ್ಕಂಥ ಒಂದೊಂದು ಸನ್ನಿವೇಶಗಳು ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ವಿಷಯಗಳು. ಇದರಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ನೀವು ನೋಡಿ ಅಳವಡಿಸಿಕೊಂಡು ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಒಳ್ಳೆಯದನ್ನು ಅಳವಡಿಸಿಕೊಂಡು ಈ ಒಂದು ನಾಟಕ ವಿಶೇಷಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ನನಗೆ ಅನಿಸ್ತಾ ಇದೆ, ಚಿಕ್ಕ ತಮಿಳ್ನಾಡಲ್ಲ, ಇದು ಚಿನ್ನದ ತಮಿಳ್ನಾಡು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಯಾಕಂದರೆ ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ಒಂದು ಅದ್ಭುತವಾದ ನಾಟಕ ಮತ್ತು ಜಾತ್ರೆ ನಡೀಬೇಕಾದ್ರೆ ಆ ಭಗವಂತನ ಆಶೀರ್ವಾದ ಮತ್ತು ಒಂದು ಗುರುವಿನ ಆಶೀರ್ವಾದ ಇದ್ರೆ ಮಾತ್ರ ಇಂಥ ಒಂದು ಪ್ರದರ್ಶನ ಆಗೋಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇಂಥ ನಾಟಕಗಳು ಈ ಊರಲ್ಲೆಲ್ಲಷ್ಟ ಪ್ರತಿಯೊಂದು ಗ್ರಾಮದಲ್ಲಿ ಇಂಥ ಒಂದು ಕಲೆ ಯಶಸ್ವಿಗೊಳ್ಳಬೇಕಂತೂ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಮತ್ತು ನೀವು ಯುಗಾದಿ ಹಬ್ಬದಂದು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಆ ಭಗವಂತ ನಮ್ಮ ರಾಜ್ಯಾದ್ಯಂತ ಮಳೆ ಬೆಳೆ ಸಮೃದ್ಧವನ್ನು ಕೊಟ್ಟು ನಮ್ಮ ರೈತರ ಮಂದಾಸದಲ್ಲಿ ಸಂತೋಷವನ್ನು ಮೂಡಿಸಿಲೆಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ, ತಾಯಂದಿರಿಗೆ ಮತ್ತು ನನ್ನ ಅಣ್ಣ ತಮ್ಮರಿಗೆ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಅವರಿಗೆ ಆಸ್ತಿಗೆ ಮಾಡಬೇಡಿ. ನೀವು ಅವ್ರನ್ನ ಆಸ್ತಿಯನ್ನೇ ಮಾಡಿ ಈ ರಾಜ್ಯಕ್ಕೆ ಒಂದು ಪ್ರಜೆಯನ್ನೇ ಮಾಡಿ ಅಂತ ಹೇಳ್ತಾರೆ. ಈ ನನ್ನ ಎರಡು ಮಾತು ವಿರಾಮ ಕೊಡ್ತೀನಿ. ಮತ್ತು ಈ ಕಲಾವಿದರಿಗೆ ನಿಮ್ಮ ಮಕ್ಕಳನ್ನು ತಿಳಿದು ಅವರಿಗೆ ತಪ್ಪು ಏನೇ ಇದ್ರೂ ಅವರನ್ನು ಕ್ಷಮಿಸಿ ಈ ಒಂದು ನಾಟಕವನ್ನು ವಿಶೇಷಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ.